ಸರ್ ಇವತ್ತು ಬೃಹತ್ ಮಟ್ಟದ ಸಮಾವೇಶವನ್ನು ಆಯೋಜಿಸಿದ್ರಿ. ಎಲ್ಲರೂ ಕೂಡ ಕಾಂಗ್ರೆಸ್ ಸಾಲಿನ ಬದಲು ಕರ್ನಾಟಕದ ಶಾಲನ್ನು ಹಾಕ್ಕೊಂಡಿದ್ದೀರಿ. ಏನು ವಿಶೇಷ ಸರ್ ಇದು? ಕರ್ನಾಟಕದ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಮಲತಾಯಿ ಧೋರಣೆ, ಕೇಂದ್ರ ಸರ್ಕಾರ ತೋರಿಸ್ತಾ ಇರ್ತಕ್ಕಂಥ ಮಲತಾಯಿ ಧೋರಣೆಯ ವಿರುದ್ಧ ಇನ್ನು ಮುಂದೆ ಎಲ್ಲೇ ನಾವು ಕಾರ್ಯಕ್ರಮಗಳನ್ನ ಮಾಡಿದ್ರೂ ಕೂಡ ನಮ್ಮ ರಾಜ್ಯಕ್ಕೆ ಸಿಗಬೇಕಾದಂಥ ಹಕ್ಕನ್ನು ನಾವು ಕೇಳಲಿಕ್ಕೋಸ್ಕರ ಈ ರೀತಿ ನಾವು ಕರ್ನಾಟಕದ ಪೇಟವನ್ನು ಧರಿಸಿ ಎಲ್ಲ ಕಾರ್ಯಕ್ರಮವನ್ನು ಈ ರೀತಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ನಮಗೆ ಬರಬೇಕಾದಂಥ ಹಕ್ಕನ್ನು ಕೇಂದ್ರ ಸರ್ಕಾರ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ. ಸರ್, ಕಾಂಗ್ರೆಸ್ ಗೆಲ್ಲೋದಕ್ಕೆ ಇಲ್ಲಿ ಗಿಫ್ಟ್ಗಳನ್ನ ಅಂತ ಇದ್ದಾರೆ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಾ ಇರುವಂಥದ್ದು ಸರ್. ಅವರೆಲ್ಲ ಏನು ಸತ್ಯ ಹರಿಶ್ಚಂದ್ರ ಅಂತ ಅವರೇನು ಕೊಟ್ಟಿಲ್ಲ ಅಂತ ಯಾರಿಗೂ. ನೋಡಿರಿ, ರಾಜಕೀಯ ಚುನಾವಣೆ ತಂತ್ರಗಾರಿಕೆ ಅಂದರೆ 106. ಮೋದಿಯವರು, ಅಮಿತ್ ಶಾ ಅವರು ದುಡ್ಡನ್ನು ಸಿಲ್ವೇನ್ರಿ ಎಲ್ಲವೇ? ಪ್ರಾಮಾಣಿಕವಾಗಿ ಶ್ರೀರಾಮನ ಮೇಲೆ ಆಣೆಯಿಕೆ ಹೇಳಕ್ಕೆ ಹೇಳ್ರಿ ಬಿ ಜೆ ಪಿ ಅವ್ರಿಗೆ. ಮೋದಿ ಶಾ ಅವರು ಎಲ್ಲೂ ದುಡ್ಡು ಕೊಟ್ಟಿಲ್ಲ, ಯಾರಿಗೂ ದುಡ್ಡು ಕೊಟ್ಟಿಲ್ಲ ನಾವು ಚುನಾವಣೆಯಲ್ಲಿ ಅಂತ ಹೇಳಿ ಅವರು ಶ್ರೀರಾಮನ ದೇವಸ್ಥಾನ ಕಟ್ಟೋರಲ್ರಿ. ಆ ಪಾದದ ಮೇಲೆ ಪ್ರಮಾಣ ಮಾಡಿ ಮೋದಿನೂ ಅಮಿತ್ ಶಾ ಕೈಯಲ್ಲಿ ಹೇಳ್ಸಕ್ಕೆ ಹೇಳ್ರಿ. ಸುಮ್ಮನೆ ಇವೆಲ್ಲ ಬುಲ್ಟಿನೋ ಬಡ ಇವನ್ನೆಲ್ಲ ಬಿಡೋಕ್ಕೆ ಹೇಳ್ರಿ. ಸಿ ಟಿ ರವಿ ಅವ್ರು ಯಾವುದೋ ಏನೋ ಒಂದು ರೂಪಾಯಿ ಕೊಡ್ದೆ ಗೆದ್ದು ಬಂದುಬಿಡ್ತಾರೇನ್ರಿ? ಕೇಳ್ರಿ, ಸಿ ಟಿ ರವಿ ಅವ್ರು ಏನೋ 1 ರೂಪಾಯಿ ಕೊಡ್ದಂಗೆ ಗೆದ್ದು ಇದುವರೆಗೂ ಗೆದ್ದು ಬಂದಿರೋದ್ರಲ್ಲಿ ಯಾರಿಗೂ ದುಡ್ಡು ಹಂಚಿಲ್ವ ಅಂತ ಪ್ರಾಮಾಣಿಕವಾಗಿ ಅವ್ರ ಕಾರ್ಯಕರ್ತರನ್ನ ಕೇಳ್ರಿ.